ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಹೊಸ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ನಿಮ್ಮ ಸಂಬಂಧಿಕರಿಗೆ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಹೆಸರು ನಾಗವೇಣಿ ಅಂತ ಹೇಳಿ ಲೋಕಾಪುರದಲ್ಲಿ ವಾಸವಾಗಿರೋದಾಗಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ಇವರಿಗೆ ಇಷ್ಟವಾದ ಒಂದು ಗೂಟ ಬಂದ್ಬಿಟ್ಟು ಬಿಳಿ ಅಂತ ಇಲ್ಲಿ ಹೇಳಿದ್ದಾರೆ. ಏಕೆ ಅಂತಂದರೆ ಅವ್ರದ್ದು ಹುತ್ತ ಸಹ ಅದೇ ಬಣ್ಣದ್ದು ಆಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮ್ಯಾಚ್ ಆಗುತ್ತೆ ಅನ್ನೋ ಒಂದು ಸಲುವಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನು ಬೇಕು ಹಾಗೂ ಬೇಡಗಳ ಬಗ್ಗೆ ಹೇಳಬೇಕು ಅಂತಂದರೆ ಸ್ನೇಹಿತರೆ, ನವರಂಗಿ ಆಟ ಬೇಡ, ಬುಡ್ಡಗೆ ಇದ್ದರೂ ಬಿಳಿದೇ ಬೇಕು ಅಂತ ಹೇಳಿದ್ದಾರೆ. ಅಂದರೆ ಕಪ್ಪಿದ್ರೂ ಸಹ ಕೆಲವರು ಸುಳ್ಳು ಹೇಳ್ತಾರಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅದೆಲ್ಲ ನವರಂಗಿ ಆಟ ಬೇಡ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬಾಳಿನ ಬಗ್ಗೆ ಇಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಸ್ನೇಹಿತರೆ. ನೋಡ್ಬೋದು, ಇದ್ರ ಮೊದಲನೇದಾಗಿ ನವರಂಗಿ ಆಡೋದು, ಕಣ್ಣ ಮುಚ್ಚಾಲೆ ಆಟ ಆಡೋದು ಅದೆಲ್ಲ ಬಿಟ್ಬಿಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಅವೆಲ್ಲ ಇಷ್ಟ ಆಗಲ್ಲ ಇವರಿಗೆ, ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಎರಡನೇದು ಏನಪ್ಪ ಹೇಳಿದ್ದಾರೆ ಅಂದರೆ, ತೃಪ್ತಿ ಆಗೋ ಗಂಟ ದೆಂಗಿ ಜೊತೆಗೆ ಇದ್ದು ಆನಂದ ಉಂಟು ಮಾಡಿ ಬಾಳಬೇಕು ಅಂತ ಇಲ್ಲಿ ಎರಡನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆನಾ, ಅದೆಷ್ಟೊತ್ತಾದರೂ ಪರವಾಗಿಲ್ಲ, ನಿಂತ್ಕೋತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು, ಚಪಾತಿ ಥರ ತಟ್ಟಿ ಮತ್ತು ಉಜ್ಜಿ ತೆಳ್ಳಗೆ ಮಾಡಿ ಅಡುಗೆ ಮಾಡುವ ಅಭ್ಯಾಸ ಇದೆ ಇವರಿಗೆ. ಹಾಗಾಗಿ ಕೈಗೆ ಸಾಮಾನು ಸಿಕ್ಕರೆ ಅದೇ ಒಂದು ಗತಿ ಮಾಡ್ತೀನಿ ಅಂತಕ್ಕಂಥದ್ದು ಇಲ್ಲಿ ಬಾಳಿನ ಬಗ್ಗೆ ಇಲ್ಲಿ ಅವರ ಒಂದು ಮನದಾಳದ ಮಾತನ್ನು ಇಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು. ಓಕೆ, ಇನ್ನು ಕಷ್ಟಗಳ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ಸಲ ಮೇಲಕ್ಕೆ ನಿಗರಿಸಿದರೆ ನೋಡ್ತೀನಿ, ಏನಾದರೂ ಅದು ಸುಟ್ಟ ಬದನೆಕಾಯಿ ಥರ ಇದ್ದರೆ ಗೂಟ ಬೇಡ ಅಂತ ಅಲ್ಲೇ ಇದು ಮಾಡಿಬಿಡ್ತೀನಿ ಅಂತ ಹೇಳಿದ್ದಾರೆ. ಏಕೆಂದರೆ ಜಾಸ್ತಿ ದಿನ ನುಗ್ಗಿಸೋಕೆ ಆಗಲ್ಲ ಅವರಿಗೆ, ಅದಕ್ಕೆ ಆ ಒಂದು ಕಾರಣಕ್ಕೋಸ್ಕರ ಬೇಡ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಏನೋ ಸಮಾಧಾನಕ್ಕೆ ತೋರಿಸಬಹುದು, ಆದರೆ ಬಿಟ್ಟರೆ ಮತ್ತೇನು ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಅಂದರೆ ಸಮಾಧಾನಕ್ಕೋಸ್ಕರ ತೂತವನ್ನು ತೋರಿಸ್ತಾರಂತೆ, ಆದರೆ ಅದ್ರ ಮೇಲೆ ಏನು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಅದೊಂದು ಕೆಲಸ ಮಾಡಿ ಕೊಡಲಾಗುತ್ತದೆ ಅಂತ ಇಲ್ಲಿ ಇದಿಷ್ಟು ಕಷ್ಟಗಳ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಇವ್ರದ್ದೊಂದು ಹೌಸ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಜಾಬ್ಗೆ ಒಂದು ಕೆಲಸ ಮಾಡೋದಕ್ಕೆ ಬೇಕಾಗಿದ್ದಾರೆ. ಅದರಲ್ಲಿ ಸ್ನೇಹಿತರೆ ಈ ಒಂದು ಇದರಲ್ಲಿ ಏನಪ್ಪ ಹೇಳಿದ್ದಾರೆ ಅಂದರೆ, ಫೌಂಡೇಶನ್ ವರ್ಕ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ದಾರೆ. ಎಕ್ಸಿಕ್ಯೂಟಿವ್ ಡಿಗ್ಗಿಂಗ್ ಟ್ರೆಂಚಸ್ಸು, PCC ಅಂದರೆ ಪ್ಲೈನ್ ಸಿಮೆಂಟ್ ಕಾಂಕ್ರೀಟ್ ಬೆಡ್ಡು, ಫೂಟಿಂಗ್ ಆ್ಯಂಡ್ ಕಾಲಮ್ ಫೂಟಿಂಗ್ ಕಾಂಕ್ರೀಟ್, ಕಾಲಮ್ ಸ್ಟಾರ್ಟರ್ ಬಾರ್ಸ್ ಪ್ಲೇಸ್ಡ್, ಬ್ಯಾಕ್ ಫಿಲ್ಲಿಂಗ್ ಅರೌಂಡ್ ಫೌಂಡೇಶನ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಇದಿಷ್ಟು ಕೆಲಸಗಳು ಮಾಡಬೇಕಾಗ್ತದೆ. ಓಕೆನಾ, ಒಂದು ಮನೆ ಅಂದರೆ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗ್ತದೆ, ಅಷ್ಟೇ ಒಂದು ಪ್ರೀತಿಯಿಂದ ಕೆಲಸ ಮಾಡಬೇಕಾಗ್ತದೆ. ಆಗ ಕೆಲಸನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಬೇಕಾಗ್ತದೆ, ಅದ್ರ ಪ್ರಕಾರ ಬರ್ತದೆ ಮನೆ. ಓಕೆ, ಇನ್ನು ಫ್ಲೋರಿಂಗ್ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಫ್ಲೋರ್ ಲೆವೆಲಿಂಗ್ ವಿತ್ ಮಾರ್ಟರ್ ಅಂತ ಹೇಳಿದ್ದಾರೆ. ಮತ್ತು ಲೇಯಿಂಗ್ ಟೈಲ್ಸ್, ವಿಟ್ರಿಫೈಡ್ ಗ್ರಾನೈಟು, ಸೆರಾಮಿಕ್ಕು, ಸ್ಕರ್ಟಿಂಗ್ ವರ್ಕ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಫ್ಲೋರಿಂಗ್ ವರ್ಕು ಈ ರೀತಿಯಾಗಿರುತ್ತೆ. ಓಕೆ, ಬಾಯ್.